ದೇಶ ವೀರ ಬಾಲಕ ದಿವಸನ ಆಚರಣೆ ಮಾಡ್ತಾ ಇತ್ತು. ಹಾಗಾಗಿ ವೀರ ಬಾಲಕ ದಿವಸ ಆಚರಣೆ ಮಾಡುವಂಥ ಸಂದರ್ಭ ಯಾಕೆ ಒದಗಿ ಬಂತು? ಗುರು ಗೋವಿಂದ ಸಿಂಗರ ಹೆಸರು ಕೇಳಿಲ್ಲ ನೀವು? ಗೊತ್ತಾನೆ? ಈ ನಮ್ಮ ದೇಶದಲ್ಲಿ ನಮ್ಮದೆಲ್ಲ ಕರ್ತವ್ಯ ಇದೆ. ನಾವು ಪ್ರಾಣ ಕೊಡ್ತಿದ್ರೆ ನಮ್ಮ ಧರ್ಮವನ್ನು ಬಿಡೋದಿಲ್ಲ. ಹಾಗಾಗಿ ಧರ್ಮಕ್ಕಾಗಿ ಯಾರು ಸಾಯಲಕ್ಕೆ ಸಿದ್ಧರಿದ್ದೀರಿ ಕೈ ಎತ್ತಿರಿ ಅಂತ ಹೇಳ್ತಾರೆ. ಅವ್ರಿಗೆ ಇಲ್ಲಿ ಪ್ರಾಣವನ್ನು ತೆಗೆಯಲಾಗುತ್ತದೆ ಹೇಳ್ತಾರೆ. ಹೆಂಗ್ ಪ್ರಾಣ ಒಬ್ರು ಹೇಳ್ತಾರೆ. ಎದ್ದ ತಕ್ಷಣ ಅವನಿಗೆ ಹಿಂದಿನ ಕರ್ಕೊಂಡ್ಬರ್ತಾರ, ಹಿಂಗೆ ಪರ್ದ ಹಿಂಗೆ ಇಡ್ತಾರ, ಹಿಂಗೆ ತಲವಾರ ಹೊಡೆದ್ ಸೀನ್ ಇರ್ತದ. ಅವ್ನು ನಿಜವಾಗಿ ಹೊಡಿತಿರಲ್ಲ. ಆದರೆ ಸಿಖ್ ಧರ್ಮಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ಯಾರು ನೀವು ಪ್ರಾಣ ಕೊಡ್ತೀರಿ ಅಂತಂದಾಗ ಆ ಲಕ್ಷಾಂತರ ಜನರಿಂದ 5 ಜನ ಬರ್ತಾರ. 5 ಜನ ಬರ್ತಾರ. ನಾವು ನಮ್ಮ ಧರ್ಮಕ್ಕಾಗಿ ಪ್ರಾಣ ಕೊಡೋದು ಸಿದ್ಧ ನೋಡ್ರಿ, ಸಾಯ್ತಿ ನೋಡ್ರಿ ನೀವು, ಹೌದು ಸಾಯ್ಲಕ್ಕೂ ಸಿದ್ಧ ಅಂತ ಬರ್ತಾರ. ಆ 5 ಜನ ಬಂದಂತರಲ್ಲಿ ಒಬ್ಬ ನಮ್ಮ ಬೀದರ್ದ ಭಾಯಿ ಸಾಹೇಬ್ ಸಿಂಗ್ ಜರ್ವಾಡದವರು. ಜರ್ವಾಡದಲ್ಲಿ ಸಿಕ್ಕ ಒಂದು ದೇವಸ್ಥಾನ ಇದೆ, ಅದು ಭಾಯಬ್ ಸಿಂಗ್ ಅಂತಕ್ಕಂಥ. ಅವ ಆಕ್ಚುಲಿ ಅವ ಒಬ್ಬ ಕುರುಬ ಜಾತಿಯಲ್ಲಿ ಇರ್ತಕ್ಕಂಥ ಒಬ್ಬ ಬಡವ, ಧರ್ಮ ಸಲುವಾಗಿ ಆ ಸಭೆಗೆ ಹೋಗಿರ್ತಾನೆ. ಅವನಿಗೆ ಭಾಯ್ ಸಾಹೇಬ್ ಸಿಂಗ್ ಅಂತ ಹೇಳಿ ಅವನಿಗೆ ಹೆಸರು ನಾಮಕರಣ ಮಾಡಿ, ಆವತ್ತೇನಪ್ಪ ಅಂತಂದ್ರೆ ಆ ದಿನದಲ್ಲಿ ಏನಪ್ಪ ಅಂದ್ರೆ ಖಾಲ್ಸಾ ಪಂಥ್ ಅಂತಕ್ಕಂಥ ಸಿಖ್ ಧರ್ಮ ಹುಟ್ಟು ಹಾಕಿದ್ರು. ಅವಾಗ ಒಂದು 5 ಪಂಚ ಪ್ಯಾರೆ ಅಂತಾರ, 5 ಜನರಿಂದ ಕೂಡಿರ್ತಕ್ಕಂಥ 5 ಏನಪ್ಪ ಅಂದ್ರೆ ಅವ್ರು ಶಸ್ತ್ರಗಳಾಗ್ತವೆ. ಒಂದು ನಮ್ಮ ಧರ್ಮ ರಕ್ಷಣೆಗಾಗಿ ನಾವು ಎಂದು ಕೇಶಮುಂಡನೆ ಮಾಡಲ್ಲ ಅಂತೇಳಿ ಕೇಶಮುಂಡನೆ ಮಾಡ್ತಾರೆ. ನಂತರ ಕೈಯಲ್ಲಿ ಒಂದು ಖಡ್ಗ ಇರ್ತದೆ, ಇಲ್ಲೊಂದು ಧರ್ಮ ರಕ್ಷಕ್ಕಾಗಿ ಒಂದು ತಲವಾರು, ಹೀಗೆ 5 ಏನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ಅವ್ರ ಧರ್ಮಕ್ಕಾಗಿ ಏನಪ್ಪ ಅಂದ್ರೆ ಈ ಅಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ. ಅವತ್ತೇ ಏನಪ್ಪ ಅಂದ್ರೆ ಖಾಲ್ಸಾ ಪಂಥ್ ಅಂತಕ್ಕಂಥ ಇದು ತಯಾರಾಯ್ತು. ಹಾಗಾಗಿ ನಮ್ಮ ಬೀದರ್ ಗುರುದ್ವಾರ ಇವತ್ತು ಜಗತ್ ಪ್ರಸಿದ್ಧಿ ಅದಪ್ಪ ಅಂದ್ರೆ ಸಿಖ್ಖರ ಆರಾಧಿಸುವಂತ 5 ಪಂಚ ಪ್ಯಾರೆಗಳಲ್ಲಿ ಒಬ್ಬರು ನಮ್ಮ ಬೀದರ್ದವರು, ಜರ್ವಾಡದವರು ಭಾಯ್ ಸಾಹೇಬ್ ಸಿಂಗ್. ಹೌದಾನೆ? ಹಾಗಾಗಿ 17ನೇ ಶತಮಾನದಲ್ಲಿ ಬಹಳ ದೊಡ್ಡ ಈ ಔರಂಗಜೇಬನ ಕಾಲದಲ್ಲಿ ಬಹಳಷ್ಟು ದಬ್ಬಳಕೆ ನಡೀತದೆ. ಒಂದು ಅವರು ನಮ್ಮ ಧರ್ಮ ಅಂದ್ರೆ ಮುಸ್ಲಿಂ ಆಗಬೇಕು, ಇಲ್ಲಾಂದ್ರೆ ಪ್ರಾಣ ಕೊಡಬೇಕು, ಇವೆರಡೇ ಆಪ್ಷನ್, ಬೇರೆ ಏನೂ ಇದ್ದಿಲ್ಲ. ಹಾಗಾಗಿ ಆ ಔರಂಗಜೇಬನು ಫತೇ ಸಿಂಗ್ ಅವರಿಗೆ ದೆಹಲಿ ಕರೆಸ್ತಾನೆ. ಗುರು ಗೋವಿಂದ್ ಸಿಂಗ್ ಅವರ ತಂದೆ ಫತೇ ಸಿಂಗಿಗೆ ಆಹ್ವಾನ ಬರ್ತದೆ, ನೀವು ಬರಬೇಕಿಲ್ಲಿ ನೀವು ದಿಲ್ಲಿಗೆ ಅಂತೇಳಿ. ಅವ್ನಿಗೆ ಗೊತ್ತಾಗ್ತದೆ ಹೇಗಾದ್ರೂ ನನಗೆ ಅಲ್ಲಿ ಬಿಡದವರು, ನನಗೆ ಹೇಗಾದ್ರೂ ಕೊಲೆ ಮಾಡೇ ಮಾಡ್ತಾರ ಅಂತ ಹೇಳಿ ಗುರು ಗೋವಿಂದ್ ಸಿಂಗ್ ಅವ್ರಿಗೆ ಕರೀತಾರ. ಫತೇ ಸಿಂಗ್ ಅವ್ರ ಮಗ ಗುರು ಗೋವಿಂದ್ ಸಿಂಗ್ ಕರೆದು, ಮಗ ನೀನು ಕೊನೆ ಉಸಿರು ಇರುವವರೆಗೂ ನಿನ್ನ ಪ್ರಾಣನೇ ಕೊಡಬೇಕು ವಿನಃ ನಿನ್ನ ಧರ್ಮ ಮಾತ್ರ ಬಿಡಬಾರ್ದು. ನಮ್ಮ ಧರ್ಮ ಕೊಟ್ಟಿರ್ತಕ್ಕಂಥ ಈ ಖಡ್ಗವನ್ನು ತಗೊಂತೇಳಿ ಅವನ ಕೈದಾಗ ಖಡ್ಗ ಕೊಟ್ಟು ಅವನ್ ದಿಲ್ಲಿಗೆ ಬರ್ತಾನ. ಔರಂಗಜೇಬದಲ್ಲಿ ಬಂದಂತ ಸಂದರ್ಭದಲ್ಲಿ ಅವನಷ್ಟು ಬಹಳಷ್ಟು ಅವನಿಗೆ ಒತ್ತಡ ಆಗ್ತಾರೆ. ಔರಂಗಜೇಬನ ಆವಾಗಿನ ರಾಜರೆಲ್ಲ ಅವನು, ನೀ ಧರ್ಮಾಂತರ ಆಗು, ಮುಸ್ಲಿಂ ಆಗು, ನಿನಗೊಂದು ರಾಜ್ಯ ಮಾಡ್ತೀನಿ, ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಎಲ್ಲ ಆಶೆಗಳು ಇಲ್ಲ, ನಾನು ಪ್ರಾಣ ಕೊಡ್ತೀನಿ, ಖರೆ ನಾನು ಧರ್ಮ ತರ ಆಗಲ್ಲ ಅಂತ ಹೇಳಿ ಕೂತಾಗ ಅವನನ್ನು ಅಲ್ಲೇ ಶಿರಚ್ಛೇದನ ಮಾಡಲಾಗುತ್ತೆ. ಗುರು ಗೋವಿಂದ್ ಸಿಂಗ್ ತಂದೆಯನ್ನು ಅಲ್ಲೇ ಶಿರಚ್ಛೇದನ ಮಾಡಲಾಗುತ್ತೆ. ಅವಾಗ ಗುರು ಗೋವಿಂದ್ ಸಿಂಗ್ ಅವನು ಪ್ರತಿಜ್ಞೆ ಮಾಡ್ತಾನೆ, ನಾವು ಏನಪ್ಪಾ ಅಂತಂದ್ರ ಮುಂದಿನ ದಿನದಲ್ಲಿ ಅಂತ ನಮ್ಮ ಧರ್ಮಕ್ಕಾಗಿ ನನ್ನ ಪ್ರಾಣ ಕೊಡಬೇಕಾದ್ರೆ ನಾನು ಯಾವತ್ತೂ ನನ್ನ ಧರ್ಮವನ್ನು ಬಿಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ, ಗುರು ಗೋವಿಂದ್ ಸಿಂಗ್ ಅವರಿಗೆ 2 ಪತ್ನಿಯರು ಇರ್ತಾರೆ, 4 ಜನ ಮಕ್ಕಳು. ಇದರಲ್ಲಿ 4 ಜನ ಮಕ್ಕಳು. ಅದನ್ನು ಕೂಡ ಗುರು ಗೋವಿಂದ್ ಸಿಂಗ್ ಆ 4 ಮಕ್ಕಳು ಪೋಷಣೆ ಇದೆ ಹೇಳ್ತಾನೆ, ಮಕ್ಕಳ ಎಂತ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಾವು ನಮ್ಮ ಧರ್ಮವನ್ನು ಬಿಡುವ ಹಾಗಿಲ್ಲ. ಪ್ರತಿಜ್ಞೆ ಮಾಡಿಸೋದು ಮಕ್ಕಳಿಗೆ ಆಯ್ತು ಅಂತಾನೆ. ಇವ್ರೆಲ್ಲ ಮಕ್ಕಳಿನ ಅದನ್ನು ಮಾತು ಇವೆಲ್ಲ ಸಣ್ಣರು, ಫತೇ ಸಿಂಗ್, ಜೋಹಾರ್ ಸಿಂಗ್ ಇವರೆಲ್ಲ ಕೇಳ್ತಾರ ಅವ್ರ ಅಣದೇರಿ ಮಾಡ್ತಕ್ಕಂಥ ಪ್ರತಿಜ್ಞೆ. ಆಮೇಲೆ ನಿಂತು ನಡೀತಾನೆ ಇರ್ತದ, ಹಾಗೆ ದಬ್ಬಳಿಕೆ ಆಗ್ತಾ ಇರ್ತದ, ಫೈಟ್ ಮಾಡ್ತಾ ಇರ್ತಾರ. ಒಂದಿನ ಹೀಗೆ ಗುರು ಗೋವಿಂದ್ ಸಿಂಗ್ ಕೂತಂದ ಸಂದರ್ಭ ಅವ್ರು 2 ದೊಡ್ಡ ಮಕ್ಕಳು ಬರ್ತಾರೆ. गुरु सिंह अप्पा जी पिताजी मेरे बहुत भूख लगी है, क्या करना?
ನಾನು ಬಹಳ ಹಸಿಯಾಗಿದೆ, ಏನ್ ಮಾಡ್ಲಿ ಅಂತ ಕೇಳ್ತಾರ. ಗುರು ಸಿಂಗ್ ಅಂತನ, ನಿನ್ನ ಶತ್ರುಗಳನ್ನು ರುಂಡ ಚೆಂಡಾಡಿ ಅವ್ರ ರಕ್ತವನ್ನು ಕುಡಿದು ನಿನ್ನ ಹಸಿವನ್ನು ಹಿಂಗಿಸ್ಕೋ ಅಂತ ಹೇಳ್ತಾರೆ. ಆಯ್ತಂತ ನಾವು ಇಬ್ರು ಹೋಗ್ತಾರೆ, ಶತ್ರುಗಳ ಜೊತೆ ಹೋರಾಡ್ತಾರೆ, ಹೋರಾಡಿ ತಮ್ಮ ಪ್ರಾಣ ಅಲ್ಲೇ ಬಿಟ್ಕೊಡ್ತಾರೆ. ಇಬ್ಬರು ಮಕ್ಕಳು ಖತಮ್, ಮುಗಿತೋಯ್ತು. ಶತ್ರುಗಳ ಜೊತೆ ಹೋರಾಡಿ ಏನಪ್ಪ ಅಂದ್ರೆ ಅಲ್ಲೇ ಪ್ರಾಣ ಬಿಡ್ತಾರೆ. ನಂತರ ಆ ಔರಂಗಜೇಬಿನ ಸೈನ್ಯ ಬಂದು ಈ ಗುರು ಗೋವಿಂದ್ ಸಿಂಗ್ ಅವರ ಮನೆ ಮೇಲೆ ಆಕ್ರಮಣ ಮಾಡ್ತಾರೆ. ಅಲ್ಲಿ ತಾಯಿ ಅವ್ರ 2 ಮಕ್ಕಳನ್ನು ಅಲ್ಲೇ ಕುತ್ಕೊಂಡು ಕುಂತ ಸಂದರ್ಭದಲ್ಲಿ ಅವರನ್ನು ಬಂಧಿಸಿ, ಗುರು ಜವಾಹರ್ ಸಿಂಗ್ ಮತ್ತು ಫತೇಹ್ ಸಿಂಗ್, ಜವಾಹರ್ ಸಿಂಗ್ 9 ವರ್ಷ, ಫತೇಹ್ ಸಿಂಗ್ 6 ವರ್ಷ ಹುಡುಗರು. ಈ ಇಬ್ಬರು ಏನಪ್ಪ ಅಂದ್ರ ಬಂಧಿಸಿ ವಜೀರ್ ಖಾನ್ ಅಂತಕ್ಕಂಥ ಒಬ್ಬ ರಾಜನ ದರ್ಬಾರಕ್ಕೆ ಕರ್ಕೊಂಡ್ಬರ್ತಾರೆ. ಬಾಲಕರೆಲ್ಲ ನೋಡಿ ಹೇಗಿದೆ ಅವರು ಎಲ್ಲ ತಮ್ಮ ಧರ್ಮದ ಪ್ರಕಾರ ಪೇಟ ಕಟ್ಕೊಂಡು ಖಡ್ಗ ಇಟ್ಕೊಂಡು, ಕೈಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಖಡ್ಗ ಇರುತ್ತೆ. ಮಕ್ಕಳು ಬಂದು ಹೇಳ್ತಾರ, ವಜೀರ್ ಖಾನ್ ಹೇಳ್ತಾನ, ಕುನ್ನಿಗಳಲ್ಲ ಬಾಲಕರೇ, ನಿಮ್ದೆಲ್ಲ ಹೋಗಿದೆ, ನಿಮ್ ಇಬ್ಬರು ಅಣ್ಣ ತಮ್ಮರೆಲ್ಲ ನಾವು ಬಲಿ ತಗೊಂಡಿದೀವಿ, ನಿಮ್ಮ ತಂದೆ ಬಲಿ ತಗೊಂಡಿದೀವಿ, ನಿಮ್ಮ ಅಜ್ಜನಿಗೆ ಖತ ಮಾಡಿದೀವಿ. ಈಗ ನಿಂದೇನದ ಹೇಳು, ಧರ್ಮ ಆಗ್ತೀಯಾ, ಮುಸ್ಲಿಂ ಆಗ್ತೀಯಾ, ಇಲ್ಲ ಪ್ರಾಣ ಕೊಡ್ತೀಯಾ? 2 ಆಪ್ಷನ್. ಇಲ್ಲ, ನಾವು ಯಾವ ಕಾರಣಕ್ಕೂ ನಾವು ಧರ್ಮಾಂತರ ಆಗಲ್ಲ, ನಾವು ಮುಸ್ಲಿಂ ಆಗಲ್ಲ, ನಾವು ನಮ್ಮ ಧರ್ಮಕ್ಕಾಗಿ ಪ್ರಾಣ ಕೊಡಲು ಸಿದ್ಧ ಅಂತ ಹೇಳ್ಬಿಡ್ತಾರೆ. ಆಲೋಚನೆ ಮಾಡಿ ಬಾಲಕರೇ, ಹುಚ್ಚುಚ್ಚ ನಿರ್ಧಾರ ಮಾಡಿಕೊಂಡು ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಡಿ. ಇಲ್ಲ, ನಮ್ಮ ಧರ್ಮಕ್ಕಾಗಿ ನಮ್ಮ ಪ್ರಾಣ ಕೊಡಲು ನಾವು ಸಿದ್ಧವಿದ್ದೇವೆ. ಇವರನ್ನು ಹೋಗಿ ಜೀವಂತವಾಗಿ ಗೋಡೆಯಲ್ಲಿ ಇವರನ್ನು ಕಟ್ಟಿಬಿಡಿ ಅಂತ ಹೇಳ್ತಾರೆ. ವಜೀರ್ ಖಾನ್ ಹೇಳ್ತಾನ, ಈ ಮಕ್ಕಳನ್ನು ನಡುವಲ್ಲಿ ನಿಂದಿರಿಸಿ ಆ ಕಡೆ ಗೋಡೆ ಕಟ್ಟಿಬಿಡಿ ಅಂತ ಹೇಳ್ತಾರೆ. ಆಯ್ತಂದು ಸೈನಿಕರೆಲ್ಲ ತಗೊಂಡು ಹೋಗ್ತಾರೆ, ಗೋಡೆ ಮೇಲೆ ಹಾಕಿ ನಿಂದಿರಿಸ್ತಾರೆ. ಹಿಂಗೆ ಇಲ್ಲಿ ಗೋಡೆ, ಇಲ್ಲಿ ತನ ಬರ್ತದ ಗೋಡಿ. ಮತ್ತೆ ಬರ್ತಾನೆ ವಜೀರ್ ಖಾನ್, ಬಾಲಕರೇ, ಈಗಲಾದ್ರೂ ಹೇಳಿ, ನೀವು ಧರ್ಮ ಪರವಂತರ ಆಗ್ತೀರಾ? ಮುಸ್ಲಿಂ ಆಗಿ ನಿಮ್ಗೆ ವಜ್ರ ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಎಲ್ಲ ಒಂದು ರಾಜ್ಯದ ರಾಜ್ಯನಾಗಿ ಬಿಡ್ತೀನಿ, ಈಗಾದ್ರೂ ಒಪ್ಪರಿ. ಸಾಧ್ಯನೇ ಇಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಧರ್ಮಾಂತರ ಆಗಲಾರೆ, ನಮ್ಮ ಧರ್ಮವನ್ನು ನಾವು ಬಿಡಲಾರೆ, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಧರ್ಮಕ್ಕಾಗಿ ನಮ್ಮ ಪ್ರಾಣ ಕೊಡಲು ನಮಗೆ ಅನುವು ಮಾಡಿಕೊಡಿ ಅಂತಕ್ಕಂಥ ಮಾತು ಈ 2 ಬಾಲಕರು ಹೇಳ್ತಾರೆ. ಎಂತ ಧೈರ್ಯ ಇರ್ಬೇಕು ಆ ಬಾಲಕರು, 6 ವರ್ಷ 9 ವರ್ಷದ ಬಾಲಕರು. ಆವಾಗ ಇಲ್ಲಿ ತನ ಬಂದ ಫತೇಹ್ ಸಿಂಗ್ ಸಣ್ಣ ಚಿಕ್ಕ ತಾನೆ ಅವನು, ಸ್ವಲ್ಪ ಅವನು ಮೊದಲು ಗೋಡಿ ಅವನು ಮುಗಿಲಕ್ಕೆ ಬರ್ತದ. ಅವಾಗ ಜವಾಹರ್ ಸಿಂಗ್ ಅಳ್ತಾನ, ಏನಪ್ಪ ನನ್ನ ಕಣ್ಣೆದ್ರೆ ತಮ್ಮನ್ನು ಸಮಾಧಿ ಆಗ್ತಾ ಇದಲ್ಲ, ಜೀವಂತ ಸಮಾಧಿ. ಅಳಂತ ಸಂದರ್ಭದಲ್ಲಿ ತಮಗೆ ಯಾಕೆ ಅಳ್ತೀಯಣ್ಣ ನೀನು ಅಂತ. ಅಲ್ಲ, ನೀ ಚಿಕ್ಕವೈತಿ, ನಿನ್ನೆದ್ರೆ ನಾನು ಸಮಾಧಿ ನೋಡೋಂಥ ನನ್ಗೆ ಇಂಥ ಒಂದು ಕಣ್ಣು ನನ್ನ ದೃಷ್ಟಿ ಬಂತಲ್ಲ, ಇಂಥ ಸಮಯ ನಮ್ಮ ಧರ್ಮಕ್ಕೆ. ಆಯ್ತು, ಏನು ಅಂಜಬೇಡ, ಇಬ್ಬರು ಒಟ್ಟಿಗೆ ಸೇರೋಣ, ಏನು ಪ್ರಶ್ನೆ? ನಮ್ಮ ಧರ್ಮಕ್ಕಾಗಿ ನಮ್ದು ಸಂತೋಷದಿಂದ ನಾವು ಸಾಯೋಣ, ಯಾಕೆ ಚಿಂತೆ ಮಾಡ್ತೀವಿ ಅಂತ ಚಿಕ್ಕ ಮಗು ಹೇಳ್ತಾರೆ ಫತೇಹ್ ಸಿಂಗ್. ಸೊ ಹೀಗೆ ಬರ್ತಾ ಆಗಿ ಅವರಿಗೆ ಜೀವಂತ ಸಮಾಧಿ ಮಾಡ್ತಾರೆ. ಕೆಲವೊಬ್ಬಂತೂ ಶಿಖರ ಪ್ರಮುಖರನ್ನು ಹೇಗೆ ಕಡಿತಾರೆ ಅಂದ್ರೆ, ಈ ಇಬ್ಬರಿಗೆ ಹಗ್ಗ ಕಟ್ತಾರಲ್ಲ, ಆ ಕಡೆ ಈ ಕಡೆ ಕೈ ಕಾಲು ಕಟ್ಟಿ ನಡು ಹಿಂಗೆ ಸೀಳ್ತಾರೆ ಜನರು, ಹಿಂಗೆ ಸೀಳ್ತಾರೆ. ಆಮೇಲೆ ಕೆಲವೊಂದು ಈ ಮಷೀನ್ ಇರ್ತದೆ, ಕಟ್ಟಿಗೆ ಮಷೀನ್ ಇದೆಯಲ್ಲ, ಕಟ್ಟಿಗೆ ಹೆಂಗೆ ಹೋಯ್ತು ನೋಡಿರ್ತಾನೆ, ಅದೇ ತರ ಆ ಸಿಖ್ಖರ ಪ್ರಮುಖರನ್ನು ಈಗ ಸೀಳಿ ಏನಪ್ಪ ಅಂದ್ರೆ ಹಿಂಸೆ ಕೊಡ್ತಾರ. ಯಾವ ಒಬ್ಬ ಸಿಖ್ಖನು ಕೂಡ ನಾನು ಧರ್ಮಾಂತರ ಆಗ್ತೀನಿ, ನಾನು ಮುಸ್ಲಿಂ ಆಗ್ತೀನಿ ಅಂತಕ್ಕಂಥದ್ದು ಅನ್ನೋದಿಲ್ಲ. ಅವ್ರ ಪ್ರಾಣನೇ ಕೊಡ್ತಾರೆ, ಅವ್ರ ಧರ್ಮಾಂತರ ಆಗೋದಿಲ್ಲ. ಸೊ ಹೀಗೆ ನಮ್ಮ ಹಿಂದೂ ಭಾರತದ ಇತಿಹಾಸದಲ್ಲಿ ಜವಾಹರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅಂತಕ್ಕಂಥ ಇಬ್ಬರು ಬಾಲಕರ ಬಲಿದಾನ ಇಡೀ ನಮ್ಮ ವಿಶ್ವ ಅಲ್ಲ, ಇಡೀ ಮಾನವ ಜನಾಂಗನೇ ಏನಿರ್ತಕ್ಕಂಥ ಒಂದು ಇತಿಹಾಸ ಮಾಡಿರ್ತಕ್ಕಂಥ ಆ ಇಬ್ಬರು ಬಾಲಕರ ಮನೆತನ, ಗುರು ಗೋವಿಂದ್ ಸಿಂಗರ ಮನೆತನ, ಫತೇಹ್ ಸಿಂಗ್ ಅವರ ಪ್ರೇರಣೆ, ಗುರು ಗೋವಿಂದ್ ಸಿಂಗರ ಧರ್ಮದ ಅಭಿಮಾನ, ಅವರ ಮಕ್ಕಳನ್ನು ಆ ಸ್ಥಿತಿ ಜೀವ ಕೊಟ್ಟರೆ ವಿನಃ ತಮ್ಮ ಧರ್ಮ ಬದಲಾವಣೆ ಮಾಡಲಿಲ್ಲ. ಹೀಗೆ ಇದು ಒಂದು ಸಿಖ್ಖರ ಧರ್ಮದ ಅಷ್ಟೇ ಅಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಆಗಿರ್ತಕ್ಕಂಥ. ಯಾಕಂದ್ರೆ ಅವಾಗೆಲ್ಲ ಔರಂಗಜೇಬನ ಕಾಲದಲ್ಲಿ 17ನೇ ಶತಮಾನ 16ನೇ ಶತಮಾನದ ಎಷ್ಟಿಗಲ್ಲ
ಈ ಬಾಬರ್ ಬಂದು ಎಲ್ಲ ಗಜ್ನಿ ಮೊಹಮ್ಮದ್ ಎಲ್ಲರೂ ನಮ್ಮ ಮೇಲೆ ದಾಳಿ ಮಾಡಿದವರು ಇದ್ದಾರೆ. ಈಗ ಮೊನ್ನೆ ಸರ್ವೆ ಪ್ರಕಾರ ಸುಮಾರು 3.5 ಲಕ್ಷ ನಮ್ಮ ದೇವಸ್ಥಾನಗಳೆಲ್ಲ ನೆಲಸಮ ಆಗ್ಯಾವ. ನಾವೆಲ್ಲ ಇದು ಹೇಳಬಾರ್ದು. ನೀವು ಯಾವುದೇ ಮಸ್ಜಿದ್ ಇತಿಹಾಸ 100 ವರ್ಷ ಕೆಳಗಡೆ ಕಟ್ಟಿರ್ತಂತ ಯಾವುದೇ ಮಸ್ಜಿದ್ ನೀವು ಹೊಡಿಗೆ ಅಲ್ಲೆಲ್ಲ ದೇವಸ್ಥಾನ ಸಿಗ್ತಾವ. ಅವೆಲ್ಲ ನಮ್ಮ ದೇವಸ್ಥಾನ ಇದು ಋಷಿ ಮುನಿಗಳ ದೇಶವಾಗಿತ್ತು. ನಮ್ಮ ಎಲ್ಲ ದೇವಸ್ಥಾನಗಳ ನೆಲಸಮ ಮಾಡಿ ಅಲ್ಲೆಲ್ಲಿರುತ್ತೋ ಮಸ್ಜಿದ್ಗಳು ಕಟ್ತಾ ಬಂದಿದಂತ ಇತಿಹಾಸ ಇದೆ. ಸೊ ಅದಕ್ಕೆ ಅತಿ ದೊಡ್ಡದು ಏನಪ್ಪ ಅಂದ್ರೆ ನಮ್ಮ ರಾಮ ಮಂದಿರ ಕೂಡ ಆಗಿನ ಬಾಬರ್ ಏನಪ್ಪಾ ಅಂತಂದ್ರೆ ದಾಳಿ ಮಾಡಿ ರಾಮ ಮಂದಿರವನ್ನು ನೆಲಸಮ ಮಾಡಿ ಬಾಬರಿ ಮಸ್ಜಿದ್ ಕಟ್ಟದ. ಸೊ ಅದನ್ನು ಮುಕ್ತಿಗಳಿಗೋಸ್ಕರ ಸುಮಾರು 400 ವರ್ಷದಿಂದ ಅದನ್ನು ಸಂಘರ್ಷ ಮಾಡಿ 1992 ಡಿಸೆಂಬರ್ 6ನೇ ತಾರೀಕು ಬಾಬರ್ ಮಸ್ಜಿದ್ ಜನರೇ ನೆಲಸಮ ಮಾಡೋದು. ಯಾರು ಜನರೇ ನೆಲಸಮ ಮಾಡಿ ಈಗ ಅದು ಅಧಿಕೃತವಾಗಿ ಕೋರ್ಟ್ ಏನಪ್ಪ ಅಂದ್ರೆ ಏನು ತಪಾಸಣೆ ಮಾಡಿ ಎಲ್ಲಾ ರೀತಿಯ ಸಂಶೋಧನೆ ಮಾಡಿ ತೀರ್ಪು ಕೊಟ್ಟಿದೆ. ಇದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು, ಇದು ಬಾಬರ್ ದಾಳಿ ಮಾಡಿ ನಾಶ ಮಾಡಿದ, ಹಾಗಾಗಿ ಇಲ್ಲಿ ರಾಮ ಮಂದಿರ ಕಟ್ಟಿ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದ ಪರಿಣಾಮವಾಗಿ ಸರ್ಕಾರಕ್ಕೆ ಆದೇಶ ಮಾಡಿತು ಇಲ್ಲಿ ಒಂದು ಭವ್ಯ ನಿರ್ಮಾಣ ಆಗಬೇಕು ಮತ್ತು ಇವರೆಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಬೇಕಾದ್ರೆ ಬೇರೆ ಕಡೆ ಕಟ್ಕೊಡ್ರಿ ನೀವು ಬಾಬರಿ ಮಸ್ಜಿದ್ ಅಂತೇಳಿ ಅವರಿಗೆ ಕೂಡ ಒಂದು 5 ಎಕರೆ ಜಮೀನು ಅಯೋಧ್ಯೆ 25 ಕಿಲೋಮೀಟರ್ ದೂರದಲ್ಲಿ 5 ಎಕರೆ ಜಮೀನು ಕೊಟ್ಟು ಅವರಿಗೆ ಎಷ್ಟು ಅನುದಾನ ಕೊಟ್ಟು ಅಲ್ಲಿ ಕೂಡ ಅವರು ಮಸ್ಜಿದ್ ಕಟ್ಕೊಂಡಿದ್ದಾರೆ. ಸೊ ಇವತ್ತು ಜನವರಿ 22ನೇ ತಾರೀಕು ರಾಮಲೀಲಾ ಪ್ರತಿಷ್ಠಾಪನೆ ನಡೀತಾ ಇದೆ. ಇಡೀ ವಿಶ್ವದಲ್ಲೇ ಏನಪ್ಪಾ ಅಂದ್ರೆ ಇವತ್ತು ಅತಿ ದೊಡ್ಡ ಪ್ರಮಾಣದ ದೇವಸ್ಥಾನ ರಾಮ ಮಂದಿರ ಅಂದ್ರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ತಾ ಇದೆ. ಸೊ ಹೀಗೆ ನಮ್ಮ ಭಾರತ ಇತಿಹಾಸದಲ್ಲಿ ಬಾಲಕರ ಬಲಿದಾನ ಅಂತ ಬಂದಾಗ ಜವಾಹರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅಂತ ಈ ಇಬ್ಬರು ಬಾಲಕರ ಬಲಿದಾನ ನಿಜವಾಗ್ಲೂ ನಮಗೆ ಪ್ರೇರಣೆ ಇದೆ, ನಮ್ಮ ಧರ್ಮಕ್ಕೆ ಒಂದು ಶಕ್ತಿ ಇದೆ ಅಂತೇಳಿ ನಾವು ಬಹಳ ಸಾಹಸ ಇತಿಹಾಸದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಹಾಗಾಗಿ ಬೀದರ್ನ ಗುರುನಾನಕ್ ಯಾವುದೇ ಯಾಕೆ ಗುರುನಾನಕ್ ಅದು ಇವತ್ತು ಯಾವುದೇ ಸಿಖ್ ಪ್ರತಿಯೊಬ್ಬ ಸಿಕ್ಕ 5 ಸ್ಥಳಕ್ಕೆ ಹೋಗೇ ಬರ್ತಾರೆ ನಮ್ಮ ಜೀವನದಲ್ಲಿ. ಹೇಗೆ ಮುಸ್ಲ್ಮಾನರು ನಮ್ಮ ಜೀವನದ ಒಮ್ಮರೆ ಮಕ್ಕಾಕ್ಕೆ ಹೋಗ್ಬೇಕು ಅಂತ ನಿರ್ಣಯ ಮಾಡ್ತಾರಲ್ಲ, ಹಾಗೆ ಸಿಕ್ಕರು ಪ್ರತಿಯೊಬ್ಬರು ಕೂಡ ಯಾರು ಇವತ್ತು ಅವ್ರ ಜೀವನದಲ್ಲಿ ಬೀದರ್ ಭೇಟಿ ಕೊಟ್ಟಿಲ್ಲ ಅಂತಿಲ್ಲ. ಒಂದು ಕರಾಚಿಯಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ಇರ್ತಕ್ಕಂಥ ಒಂದು ಗುರುದ್ವಾರ, ನಂತರ ಏನಪ್ಪ ಅಂದ್ರೆ ನಮ್ದು ಅಮೃತ್ಸರ್ ಇರ್ತಕ್ಕಂಥ ಗೋಲ್ಡನ್ ಟೆಂಪಲ್, ನಾಂದೇಡದಲ್ಲಿ ಇರ್ತಕ್ಕಂಥ ಗುರುದ್ವಾರ, ಲಾಸ್ಟ್ ಕೊನೆಗೆ ಏನಪ್ಪ ಗುರುದ್ವಾರ ಬೀದರ್ ಬಂದು ಅವರು ದರ್ಶನ ಮಾಡಿ ಅವ್ರು ಹೋಗ್ತಾರೆ. ಅಂದ್ರೆ ಪಂಚಪೇರ 5 ಗುರುದ್ವಾರ ಪ್ರತಿಯೊಬ್ಬರು ಜೀವನದಲ್ಲಿ ಒಂದ್ಸಲ ಭೇಟಿ ಕೊಟ್ಟೇ ಕೊಡ್ತಾರೆ. ಯಾವ ಒಬ್ಬ ಸಿಕ್ಕ ದೊಡ್ಡ ಟ್ರಕ್ ಲಾರಿ ಮಾಡಿ ನಡೆಸ್ತಾವ ಹೆಚ್ಚಾಗುತ್ತಾರೆ, ಆ ಲಾರಿಯಲ್ಲಿ ಫಸ್ಟ್ ಪ್ರಯಾಣ ಮಾಡೋ ಎಲ್ಲ ಕುಟುಂಬ ಸಹಿತ ಪ್ರಯಾಣ ಮಾಡೋ 5 ಕಡೆ ಹೋಗ್ಬರ್ತಾರೆ. 5 ಕಡೆ ಹೋಗಿ ದರ್ಶನ ಮಾಡಿ ಹೀಗೆ ಗುರುನಾನಕರಿರ್ತಕ್ಕಂಥ ಒಂದು ಇದು ಹೌದಾನೆ. ಗುರುನಾನಕ್ ಯಾಕೆ ಆಯ್ತು? ಒಂದು ನಂತರ ಗುರುನಾನಕ್ ದೇವಸ್ಥಾನ ಯಾಕಾಯ್ತು? ಗುರುನಾನಕರು ಇಲ್ಲಿ ಬಂದು ಹೋಗ್ಯಾರ. ಆಗಿನ ಕಾಲದಲ್ಲಿ ಹೇಳ್ತಾರೆ ಪವಿತ್ರದಲ್ಲಿ ಇಲ್ಲಿ ಬಹಳ ದೊಡ್ಡ ಬರಗಾಲ ಬಂದಿತ್ತು, ಕುಡಿಯಕ್ಕೆ ಸಹಿತ ನೀರು ಸಿಗಲಿಲ್ಲ, ಅಷ್ಟೊಂದು ಭಯಂಕರ ಬರಗಾಲ ಬಂದಂತ ಸಂದರ್ಭದಲ್ಲಿ ಗುರುನಾನಕರು ಇಲ್ಲಿ ಬಂದ್ರು. ಆ ಬೆಟ್ಟದಲ್ಲಿ ಗುರುದ್ವಾರ ಅದಲ್ಲ, ಆ ಬೆಟ್ಟದಲ್ಲಿ ಒಂದು ಕಲ್ಲು ಹಿಂಗ್ ಮಾಡಿ ತೆಗೆದ್ರಂತ ಇತಿಹಾಸ ಇದೆ. ಅವಾಗ ನೀರಿನ ಬಿಡ್ತು ನೀರು, ಆವಾಗ್ಲಿಂದ ಬೀದರ್ಗೆ ಯಾವಾಗಲೂ ನೀರಿನ ಕೊರತೆ ಇಲ್ಲ. ಹಾಗಾಗಿ ಅಲ್ಲಿ ಅಮೃತ ಕುಂಡ ಅಂತಿದೆ ಗುರುದ್ವಾರ ಗೊತ್ತಾನೆ, ಒಳಗಡೆ ಅಮೃತ ಕುಂಡ. ಆ ಅಮೃತ ಕುಂಡ ಎಲ್ಲಿ ಬರ್ತೋ ಗೊತ್ತಿಲ್ಲ, ನಿರಂತರವಾಗಿ 24 ತಾಸು ನೀರು ಹರಿತಾನೇ ಇರ್ತದೆ. ಸೊ ಅದನ್ನು ನೀರು ಮುಂದೆ ಹೋಗಿ ಅಲ್ಲಿನ ನೀರು ಇನ್ನೂ ಕೆಲವರು ಜನ ಏನಪ್ಪ ಆ ನೀರು ಕುಡಿದ್ರೆ ನಮ್ಗೆ ರೋಗನೇ ಬರಲ್ಲ ಅಂತ ಇತಿಹಾಸ ಇದೆ. ಯಾರು ಕಾಯಿಲೆಯನ್ನು ಬಳಸ್ತಾರೋ ಆ ನೀರು ಕುಡಿದ್ರೆ ಕಾಯಿಲೆ ವಾಸಿ ಆಗ್ತಾರಂತ. ಹೀಗಾಗಿ ಇನ್ನೂ ಕೂಡ ಇವತ್ತು ಕೂಡ 100 ಕ್ಯಾನ್ಗಳು ಇಲ್ಲಿನ ಗುರುದ್ವಾರ ಇರ್ತಕ್ಕಂಥ ಕ್ಯಾನ್ಗಳು ಸಹಿತ ಬೆಂಗಳೂರು ಹೋಗ್ತಾವೆ. ಅಲ್ಲಿನ ಯಾರು ಇರಲ್ಲ, ಇದ್ರ ಸದ್ಯಕ್ಕೆ ಅವ್ರು ತರಿಸ್ಕೊಂಡು ಕುಡಿತಾರೆ. ಅಷ್ಟೊಂದು ಪವಿತ್ರ ಆಗಿರ್ತಕ್ಕಂಥ ಇತಿಹಾಸ ನಮ್ಮ ಬೀದರ್ನ ಗುರುದ್ವಾರ. ಸೊ ಹಾಗಾಗಿ ಮಕ್ಕಳೇ, ಈ ನಮ್ಮ ಇಬ್ಬರು ಬಾಲಕರ ಏನು ಬಲಿದಾನ ಇದೆಯಲ್ಲ, ಇದನ್ನು ಇಡೀ ದೇಶಕ್ಕೆ ಗೊತ್ತಾಗಬೇಕಂತ ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿ ಕಳೆದ ವರ್ಷದಿಂದ ಡಿಸೆಂಬರ್ 26 ಇದೊಂದು ನಾವು ವೀರ್ ಬಾಲಕ್ ದಿವಸ್ ಅಂತ ಆಚರಣೆ ಮಾಡ್ಬೇಕಂತೇಳಿ ಇವತ್ತು ಎಲ್ಲ ದೇಶದ ಎಲ್ಲಾ ಪೆಟ್ರೋಲ್ ಪಂಪ್ಗಳ ಮೇಲೆ ಇವರು 2-3 ಜನರ ಚಿತ್ರ ಇದೆ. ವೀರ್ ಬಾಲ ದಿವಸ್ ಎಲ್ಲ ಕಡೆ ಇದು ಕೇಂದ್ರ ಸರ್ಕಾರದ ಜಾರಿ, ಅದು ಒಂದು ನಿಯಮ. ಎಲ್ಲಾ ಪೆಟ್ರೋಲ್ ಪಂಪ್ ಅಲ್ಲಿ ಪೋಸ್ಟರ್ ಹಾಕೇಬೇಕು.
ಹಾಗಾಗಿ ಆ ವೀರ ಬಾಲಕರನ್ನು ನೆನೆತಕ್ಕಂಥದ್ದು ಇವತ್ತರಿಂದ 28 3 ದಿನಗಳ ಕಾಲ ಸಿಖ್ ಧರ್ಮದಲ್ಲಿ ವಿಶೇಷವಾದಂಥ ಹಬ್ಬ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಬಲಭೀಷಣ ನನಗೂ ಆಮಂತ್ರಣ ಇತ್ತು, ನಾನು ಹೋಗಿಲ್ಲ ಅಲ್ಲಿ. ಸೊ ಈ ನಿಮಿತ್ತವಾಗಿ ಪಂಜಾಬಿನ ಸ್ಪೀಕರ್ ಬಂದಿದ್ದಾರೆ, ಪಂಜಾಬಿನ ಗವರ್ನರ್ ಬಂದಿದ್ದಾರೆ. ಒಂದು 10 ಜನರಿಗೆ ಕಲ್ಯಾಣ ಕರ್ನಾಟಕ ಅವಾರ್ಡ್ ಕೊಡ್ತಾ ಇದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಕಳೆದ ಸಲ ನಮ್ಗೆ ಬಸವರಾಜ್ ಪಾಟೀಲ್ ಸೇಡಮರ್ ಕೊಟ್ಟಿರು, ಸುಧಾದಿಂದ ಅವ್ರು ಬಂದಿದ್ದಿಲ್ಲ, ನನಗೆ ಕರೆಸಿ ನನಗೆ ಕೊಟ್ಟಿರೋ ಅವ್ರ ಬದಲಾಗಿ. ಸೊ ಇವತ್ತು ಕೂಡ 10 ಜನರಿಗೆ ಅಂದ್ರೆ ಟಾಪ್ ಪೋಸ್ಟ್ ಅಂದ್ರೆ ದೇಶದಲ್ಲಿ ಹೆಸರು ಮಾಡಿರ್ತಕ್ಕಂಥ 10 ಜನರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಸೊ ಹೀಗೆ ಸಿಖ್ ಧರ್ಮದಲ್ಲಿ ಬಹಳ ದೊಡ್ಡ ಅತಿ ದೊಡ್ಡ ಸಂಘರ್ಷ ಮಾಡಿದಂತಹ ಸಮಾಜ ಅಂದ್ರೆ ಸಿಖ್ ಧರ್ಮ, ತಮ್ಮ ಧರ್ಮಕ್ಕೋಸ್ಕರ. ಹಾಗಾಗಿ ಇವತ್ತು ಸಿಖ್ ಧರ್ಮ ಒಂದು ಧರ್ಮ ಅಂತ ಹೇಳಿ ಕನ್ಸಿಡರ್ ಮಾಡಿದೆ ಅಂದ್ರೆ ಸರ್ಕಾರ ಏನಂತಂದ್ರೆ ಒಂದು ಗುರುತಿಸಿದೆ ಸಿಖ್ ಧರ್ಮ. ಸೊ ಇಷ್ಟು ಮಾಹಿತಿ ನಿಮಗಿದೆ. ಈ ಮಾಹಿತಿ ಹೇಳ್ಬೋದಿತ್ತು ಯಾರಾದರೂ ಶಿಕ್ಷಕರು ನಾನು ಹೇಳಿಬೇಕಂತ ತಿಳ್ಕೊಳ್ತೀನಿ. ಹೆಡ್ಮಾಸ್ಟ್ರಿ ಮೊದಲೇ ಏನು ಮಾಡಿರಿ, ಯಾವುದೇ ಇಂಥ ಇದ್ದಾಗ ಒಬ್ಬೊಬ್ಬರು ಶಿಕ್ಷಕರಿಗೆ ಇದು ಮಾಡಿರಿ, ಈ ವಿಷಯದ ಬಗ್ಗೆ ಮೊದಲೇ ಹೇಳಿರಿ.